ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನು ಉದ್ದೇಶವ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು, ಗುರು ಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು, ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು. ಅಂದರೆ ಈಗ ನೋಡಿ ನೋಡಿ ಮಾಡುವ ನೇಮ ಸಲ್ಲದು. ಅಂದರೆ ಬೇರೆಯವರು ಪೂಜೆ ಮಾಡೋದಾಗಲಿ, ಇನ್ನೊಂದು ಕೆಲಸ ಮಾಡೋದಾಗಲಿ, ಅದನ್ನು ನೋಡಿ ನಾನು ಮಾಡ್ತೀನಿ ಅಂದರೆ ಅದು ಪರಿಶುದ್ಧವಾಗಿರಲ್ಲ. ಯಾಕೆಂದರೆ ತನು ಉದ್ದೇಶ ಮನೆ ಉದ್ದೇಶವಾಗಿ ತನುವಿನಲ್ಲಿ ನನ್ನ ದೇಹದಲ್ಲಿ ನನ್ನ ಮನಸ್ಸಿನಲ್ಲಿ ನಾನೇ ಇಚ್ಛೆ ಇಟ್ಟು ಭಗವಂತನ ಕೃಪೆಯಿಂದ ನಾನು ಮನಸ್ಸು ಮಾಡಿ ಒಂದು ಕೆಲಸ ಆಗಲಿ, ಒಂದು ಪೂಜೆ ಆಗಲಿ ನನ್ನ ಇಚ್ಛೆ ಪಟ್ಟು ನಾನು ಮಾಡಿದ್ರೆ ಅದು ಫಲ ಸಿಗುತ್ತೆ. ಪರರು ಅಂದರೆ ನೋಡಿ ನೋಡಿ ಮಾಡುವ ಪೂಜೆ ಯಾರ್ಯಾರೋ ಮಾಡ್ತಾರೆ ಅಂತ ನಾನು ಮಾಡಕ್ಕೆ ಹೋದರೆ ಅದು ಅರ್ಥ ಇರಲ್ಲ. ಅಂದರೆ ಒಂದು ಆಡಂಬರವಾಗ್ಬಿಡುತ್ತೆ. ಈಗ ನನ್ನ ಆರೋಗ್ಯ ನಾನೇ ನೋಡ್ಕೊಬೇಕು. ಬೇರೆಯವ್ರ ಆರೋಗ್ಯ ನೋಡಿ ನಾನು ಹೊಟ್ಟೆವ್ರಿ ಪಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೇರೆಯವ್ರ ಅಂತಸ್ತಿರುತ್ತೆ, ಅದನ್ನು ನೋಡಿ ನಾನು ಹೊಟ್ಟೆವ್ರಿ ಪಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದೇ ಥರ ಮನಸ್ಸು ಹಂಬಲಿಸ್ತಾ ಇರ್ತದೆ. ಅವನೇನೋ ಮಾಡ್ದ, ಅವನು ಒಳ್ಳೆ ಗಾಡಿ ತೊಗೊಂಡ, ಅವನು ಒಳ್ಳೆ ಕಾರ್ ತೊಗೊಂಡ, ಒಳ್ಳೆ ಮನೆ ಕಟ್ದ, ನಾನು ಮಾಡ್ಬಿಡ್ತೀನಿ. ಅದನ್ನು ಮಾಡಕ್ಕೆ ಹೋದರೆ ನಾನು ಸಾಲಕ್ಕೆ ಸಿಗಾಕಂತೀನಿ ಹೊರತು ನಾನು ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಮತ್ತು ಗುರು ಹಿರಿಯರ ಸೇವೆ ಮಾಡಬೇಕು. ಗುರು ಪಥವ ಮೀರಿ ಮಾಡುವ ಅಂದರೆ ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಅವನೆಲ್ಲೋದ್ರೂ ಗೆಲ್ತಾನೆ ಅಂತೇಳಿ ಹಿರಿಯರ ಮಾತಿದೆ. ಆ ಥರ ಗುರುವಿನ ಮಾತು ಮೀರಬಾರ್ದು. ಅವ್ರು ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರೆ. ಆ ಮಾತಿನ ತಕ್ಕನಾಗಿ ನಾವು ನಡ್ಕೋಬೇಕು. ಮತ್ತು ಈ ಶ್ರದ್ಧೆ ಭಕ್ತಿ ಪರಮಾತ್ಮನಲ್ಲಿರಬೇಕು. ಆವಾಗ ಕೂಡಲ ಸಂಗಯ್ಯ ಒಪ್ತಾನೆ. ಅಂದರೆ ದೇವರು ಒಪ್ಪಬೇಕು ಅಂದರೆ ಇಷ್ಟು ಕ್ವಾಲಿಟೀಸ್, ಅಂದರೆ ಇಷ್ಟು ಗುಣಗಳು ನಮ್ಮಲ್ಲಿದ್ದಾಗ ನನ್ನ ಕೆಲಸ ನಾನೇ ಮಾಡಿಕೊಂಡು ಇನ್ನೊಬ್ರಿಗೆ ಆಸೆ ಪಡದೆ, ಇನ್ನೊಬ್ಬರು ಪರರ ವಸ್ತುಗೆ, ಪರರ ಹಣಕ್ಕೆ, ವ್ಯಾಮೋಹಕ್ಕೆ ಒಳಗಾಗ್ದೇ ನನ್ನ ಕೆಲಸ ನಾನು ಮಾಡಿಕೊಂಡು, ನನ್ನ ದುಡ್ಡಲ್ಲಿ ನಾನು ಬದುಕಿಕೊಂಡು, ನನ್ನ ಬುದ್ಧಿವಂತಿಕೆಯಲ್ಲಿ ನಾನು ಬದುಕಿಕೊಂಡು, ಗುರು ಹಿರಿಯರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಯಾವ ದೃಷ್ಟಿನೂ ತಾಕಲ್ಲ. ಯಾಕೆಂದರೆ ಭಗವಂತನ ಕೃಪೆ ಇದ್ದಾಗ ಯಾವ ದೃಷ್ಟಿನೂ ತಾಕಲ್ಲ ಅಂಥೇಳಿ ಬಸವಣ್ಣವರು ಈ ವಚನದ ಮುಖಾಂತರ ಹೇಳಿದ್ದಾರೆ. ಧನ್ಯವಾದ. ಶರಣು ಶರಣಯ್ಯ.